ಆರಾಧನೆ? ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 6ನೇ ಅಧ್ಯಾಯ 13 ಮತ್ತು 15ನೇ ವಚನದಲ್ಲಿ ನೋಡುತ್ತೇವೆ. ಇದು ದೇವರ ಆಜ್ಞೆ ಆಗಲ್ಪಟ್ಟಿದೆ, ಇದು ದೇವರ ಒಂದು ಕಮಾಂಡ್ಮೆಂಟ್ ಆಗಲ್ಪಟ್ಟಿದೆ. ಏನಂತೆಂಬುದಾಗಿ ನೋಡುವುದಾದರೆ, ನಿಮ್ಮ ದೇವರಾಗಿರುವಂಥ ಯೆಹೋವನಲ್ಲಿಯೇ ಭಯಭಕ್ತಿ ಉಳ್ಳವರಾಗಿರಬೇಕು, ಆತನನ್ನೇ ಸೇವಿಸಬೇಕು, ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು. ನಿಮ್ಮ ದೇವರಾಗಿರುವಂಥ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಇನ್ನೊಬ್ಬನಿಗೆ ಸಲ್ಲಗೊಡಿಸದ ದೇವರು. ಆತನು ನಿಮ್ಮ ಮೇಲೆ ಕೋಪಗೊಂಡರೆ ನಿಮ್ಮನ್ನು ಭೂಮಿಯ ಮೇಲಿಂದ ಉಳಿದಂತೆ ನಾಶ ಮಾಡುವನು. ಹಲ್ಲೆಲೂಯಾ! ಎಂಥ ಭಯಂಕರವಾಗಿರುವಂಥ ದೇವರ ಆಜ್ಞೆ. ಇಸ್ರಾಯೇಲ್ ತನ್ನ ಜನಾಂಗಕ್ಕೆ ಇವತ್ತು ದೇವರು ಅವರನ್ನು ಗುಲಾಮತನದಿಂದ ಬಿಡುಗಡೆ ಮಾಡಿ ವಿಮೋಚಿಸಲ್ಪಟ್ಟವರನ್ನು ಅದ್ಭುತಗಳನ್ನು ಮಾಡಿ ಅವರನ್ನು ಪೋಷಿಸಿ ಸಲಹಿ ಆತನು ವಾಗ್ದಾನ ಮಾಡಿದಂಥ ಕಾನಾನ್ ದೇಶಕ್ಕೆ ನಡೆಸಲ್ಪಟ್ಟಂಥ ತಂದೆ ದೇವರು ಅವರಿಗೆ ಒಂದು ಆಜ್ಞೆಯನ್ನು ದೇವರು ಹೇಳ್ತಾನೆ. ಈಗೋ ನಿಮ್ಮ ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ದೇವರಾಗಿರುವಂಥ ಯೆಹೋವನನ್ನು ಆತನಲ್ಲಿಯೇ ನೀವು ಭಯಭಕ್ತಿ ಉಳ್ಳವರಾಗಿ ಇವತ್ತು ಆತನನ್ನೇ ನೀವು ಸೇವಿಸಬೇಕು, ಆತನನ್ನೇ ಪ್ರಮಾಣ ಮಾಡಬೇಕು. ನಾವು ನಿನ್ನನ್ನೇ ಆರಾಧಿಸ್ತೇವೆ, ನಾವು ನಿನ್ನನ್ನೇ ಸೇವಿಸ್ತೇವೆ, ನಾವು ನಿನ್ನನ್ನೇ ಪೂಜಿಸ್ತೇವೆ, ನಾವು ನಿನ್ನಂಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೇವೆ, ನಿನ್ನನ್ನೇ ನಾವು ಎರಗುತ್ತೇವೆ, ನಿನ್ನನ್ನೇ ನಾವು ಭಜಿಸ್ತೇವೆ ಎಂಬುದಾಗಿ ನೀವು ಪ್ರಮಾಣ ಮಾಡಬೇಕು. ಒಂದು ವೇಳೆ ನನ್ನ ನಾಮದಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿ ನನ್ನನ್ನು ನೀವು ಸೇವಿಸದೆ ಅಥವಾ ಆರಾಧಿಸದೆ ಹೋದರೆ, ಈಗೋ ನಾನು ನನ್ನ ಸ್ವಗೌರವವನ್ನು ಕಾಪಾಡಿಕೊಳ್ಳುವಂಥ ದೇವರು, ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಮತ್ತೊಬ್ಬನಿಗೆ ನಾನು ಸಲ್ಲಗೊಡಿಸದ ದೇವರು ನಾನಾಗಿದ್ದೇನೆ. ಮತ್ತೊಬ್ಬರಿಗೆ ನನ್ನ ಗೌರವವನ್ನು ನಾನು ಸಲ್ಲಗೊಡಿಸುವುದಿಲ್ಲ. ಈಗೋ ತನ್ನ ಸ್ವಗೌರವವನ್ನು ಕಾಪಾಡಿಕೊಳ್ಳುವ ದೇವರು, ಆತನು ಭಯಂಕರನಾಗಿದ್ದಾನೆ. ಒಂದು ವೇಳೆ ನಾವು ಆತನನ್ನು ಆರಾಧಿಸದೆ ಹೋದರೆ ಆತನು ನಿಮ್ಮ ಮೇಲೆ ಕೋಪಗೊಂಡು ನಿಮ್ಮನ್ನು ಭೂಮಿಯ ಮೇಲೆ ಉಳಿಯದಂತೆ ನಿಮ್ಮನ್ನು ನಾಶ ಮಾಡುವನೆಂಬುದಾಗಿ ದೇವರು ಹೇಳ್ತಾನೆ. ಇವತ್ತು ಆರಾಧನೆ, ನಾವು ದೇವರ ಸನ್ನಿಧಾನದಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ದೇವರನ್ನು ಆರಾಧಿಸದೆ ಆರಾಧನೆಗೆ ಬದಲಾಗಿ ನಾವು ದೇವರಿಗೆ ಮರ್ಯಾದೆ ಕೊಡುವ ಬದಲಾಗಿ, ದೇವರಿಗೆ ಮಾನ ಕೊಡುವುದರ ಬದಲಾಗಿ, ದೇವರನ್ನು ಗೌರವಿಸುವುದರ ಬದಲಾಗಿ, ದೇವರನ್ನು ಸ್ತುತಿಸುವ ಬದಲಾಗಿ, ದೇವರನ್ನು ಸನ್ಮಾನಿಸುವುದರ ಬದಲಾಗಿ, ದೇವರನ್ನು ಗಣನೆಗೆ ತೆಗೆದುಕೊಳ್ಳದೆ ಬದಲಾಗಿ, ದೇವರನ್ನು ಯೋಗ್ಯ ಸ್ಥಿತಿಯಲ್ಲಿ ನಾವು ದೇವರನ್ನು ದೃಷ್ಟಿಸದ ಬದಲಾಗಿ ಯಾವುದಕ್ಕಾದರೂ ನಾವು ಗೌರವವನ್ನು ಮರ್ಯಾದೆಯನ್ನು ಪರಸ್ಕಾತನ ಸಮಯವನ್ನು ಸ್ಥಿತಿಗತಿಗಳನ್ನು ದಿನವನ್ನು ಬೇರೆಯಲ್ಲಿ ವ್ಯಯ ಮಾಡುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಏನು ಸಂಪಾದಿಸಿದರೂ ಏನು ಮಾಡಿದರೂ ಎಂಥದ್ದು ಅನುಭವಿಸಿದರೂ ಅದು ನಮಗೆ ಜೀವಿತದಲ್ಲಿ ನಾಶನಕ್ಕೆ ಗುರಿಯಾಗ್ತದೆ, ಶಾಪಕ್ಕೆ ಗುರಿಯಾಗ್ತದೆ. ಹಾಳು ಇವತ್ತು ಬರಿದಾಗಿರುವಂಥ ಸ್ಥಿತಿಗತಿಗಳಿಗೆ ದೇವರು ನಮ್ಮನ್ನು ನಡೆಸುವನಾಗಿದ್ದ. ಅದು ದೇವರ ಆಜ್ಞೆ ಆಗಲ್ಪಟ್ಟಿದೆ. ನಿನ್ನ ದೇವರಾಗಿರುವಂಥ ನನ್ನ ದೇವರಾಗಿರುವಂಥ ಇವತ್ತು ತಂದೆ ದೇವರನ್ನು ಇವತ್ತು ನಾವು ಆರಾಧಿಸುವಂಥವರು ನಾವು ಆಗಿರಬೇಕು. ಹಲ್ಲೆಲೂಯಾ! ಅದು ಹೇಗೆ ಅಂದರೆ ಭಯಭಕ್ತಿ ಉಳ್ಳವರಾಗಿರ್ಬೇಕು. ಯೆಹೋವನಾಗಿರುವ ನನ್ನ ನಾಮದಲ್ಲಿ ನೀವು ಭಯದಿಂದಲೂ ಭಕ್ತಿಯಿಂದಲೂ ನನ್ನನ್ನು ನೀವು ಸೇವಿಸುವರಾಗಿರಬೇಕು. ಹಲ್ಲೆಲೂಯಾ! ಭಕ್ತಿಯಿಂದ ಮಾತ್ರ ಸಂಪ್ರದಾಯಕಸ್ಥರಾಗಿದ್ದುಕೊಂಡು ಮಾತ್ರವಲ್ಲ, ನಾವು ಭಯದಿಂದಲೂ ನಾವು ದೇವರನ್ನು ಸೇವಿಸುವರಾಗಿರಬೇಕೆಂಬುದಾಗಿ ಇವತ್ತು ದೇವರ ವಾಕ್ಯವು ನಮ್ಮನ್ನು ಹೇಳುವಾಗ ನಾವು ಎಷ್ಟೋ ಗಂಭೀರವುಳ್ಳವರಾಗಿ ತಂದೆಯಾಗಿರುವಂಥ ದೇವರನ್ನು ನಾವು ಆರಾಧಿಸುವಂಥ ಹಂಗಿನಲ್ಲಿ ನಾವು ಇರುವವರಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ.